ಪ್ರೇಕ್ಷಕ ಬಂಧು ಮಿತ್ರರಿಗೆ ನಮಸ್ಕಾರ. ಇವತ್ತು ನಾವು ಗೌರಿ ಮೂವಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ ಅಂಡ್ ಸಿನಿಮಾ ಟೀಮ್ ಕಡೆಯಿಂದ ಆಜ್ಞೆ ಆಗಿದೆ ಪ್ರ್ಯಾಂಕ್ ಮಾಡಿ ಸಾನಿಯಾ ಅಯ್ಯರ್ ಅವ್ರಿಗೆ ಅಂತ ಹೇಳಿ. ಸೊ ಇವಾಗ ಸಿನಿಮಾ ಟೀಮ್ ಅವರನ್ನೇ ಹೇಳಿರೋದ್ರಿಂದ ಹೆಣ್ಮಕ್ಳು ನಡೆಸ್ತೀವಿ ಅಂತ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ. ಬಟ್ ಆದ್ರೆ ಇವಾಗ ಯಾವ ರೀತಿಯಾಗಿ ಪ್ರ್ಯಾಂಕ್ ಮಾಡ್ತೀವಿ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ. ಸೊ ಪ್ರ್ಯಾಂಕ್ ಮಾಡ್ತೀವ ಅಂದ್ರೆ ನಾವೇ ಪ್ರ್ಯಾಂಕ್ ಆಗ್ತೀವ ನೋಡೋಣ ಬನ್ನಿ. ಪದೇ ಪದೇ ಹೇಳಿದ್ಮೇಲೂ ಅಂತ ಹೇಳ್ತಾನೆ ಇದ್ರೆ ನನ್ನ ಮೊದಲನೇ ಮೂವಿ and imagine all the thoughts of ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ನಮಗೂ ಒಳ್ಳೆ ದಿನ ಬಂದ ಬರುತ್ತೆ. ಎಂತೆಂತ ತರ್ಲೆಗಳನ್ನ ನೋಡಿರೋ ತಲೆಮಾರು ಕಣೋ ನಮ್ದು. ನಿನ್ ತಲ್ವಾರಿಗೆ ಎದ್ರಿಕಂತೀನ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಎಸ್, ಇವತ್ತು ನಮ್ಮ ಜೊತೆಗೆ ಒಂದು ಚಿತ್ರತಂಡ ಇದೆ. ಸೊ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಆಕ್ಚುಲಿ ಇವರಿಗೆ, ಬಿಕಾಸ್ ನಾವೆಲ್ಲರೂ ಕೂಡ ನೋಡಿರ್ತೀವಿ ಇವ್ರನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ. ಅವ್ರನ್ನ ವೆಲ್ಕಮ್ ಮಾಡೋಣ. ಸಾನಿಯಾ ಅಯ್ಯರ್, ಎಸ್, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ಲಂಕೇಶ್ ವಂಶದವರ ಮೂರನೇ ಕುಡಿ ಇವಾಗ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಇವ್ರು ಆಲ್ರೆಡಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇರೋದ್ರಿಂದ ಬಾಲಿವುಡ್ ವೈಬ್ಸ್ ನ ಕೊಡ್ತಾ ಇದ್ದಾರೆ. ಆಲ್ರೆಡಿ ಇವ್ರನ್ನ ನಮ್ಮ ಬಾಲಿವುಡ್ ನ ಹೃತಿಕ್ ರೋಷನ್ಗೆ ಹೋಲಿಸ್ತಾ ಇದ್ದಾರೆ. ಸಮರ್ಜಿತ್ ಲಂಕೇಶ್ ಅವ್ರಿಗೆ ಸ್ವಾಗತ, ನಮಸ್ಕಾರ. ಎಸ್, ಸೊ ಲವ್ಲಿ ಐಸ್ ಯು ಹ್ಯಾವ್ ಗಾಟ್. ಚೆನ್ನಾಗಿದೆ ಆಕ್ಚುಲಿ. ಐ ಮೀನ್ ಮೇ ಬಿ ಕಾಂಪ್ಲಿಮೆಂಟ್ಸ್ ತುಂಬಾನೇ ಸಿಕ್ಕಿದೆ ನಿಮ್ಗೆ. ಆಲ್ರೆಡಿ ಬಾಲಿವುಡ್ ಹೀರೋಗೆ ಕಂಪೇರ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ಹೇಗೆ ಅನಿಸ್ತದೆ? ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇಬ್ರು ಕೂಡ. ಬಿಕಾಸ್ ಸ್ಮಾಲ್ ಸ್ಕ್ರೀನ್ ಇಂದ ನೀವು ಬರ್ತಾ ಇದ್ದೀರಾ ದೊಡ್ಡ ಪರದೆಗೆ, ಅಂಡ್ ನೀವು ಇವಾಗ ಫಸ್ಟ್ ಡೆಬ್ಯೂ ಮಾಡ್ತಾ ಇದ್ದೀರಾ. ಸೊ ಇಬ್ರಿಗೂ ಒಂಥರ ಇಟ್ ಇಸ್ ಅ ಮಿಕ್ಸ್ಡ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಹೌ ಆರ್ ಯು ಫೀಲಿಂಗ್ ನಾವು? ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಈಗ ರೆಸ್ಪಾನ್ಸ್ ನೋಡಿ, ನಮ್ಮ ಟೀಸರು ಪ್ರೀ ಟೀಸರ್ ಎಲ್ಲ ನೋಡಿ ಬಿಟ್ಟಾಗ ಜನರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಹಾಡ್ ಬಿಟ್ಟಿದ್ವಿ, ಟೈಮ್ ಬರುತ್ತೆ. ಆಮೇಲೆ ಸನ್ಲೈಟ್ ಅಲ್ಲಿ ಮ್ಯೂಸಿಕಲ್ ಟೀಸರ್ ಬಿಟ್ಟಿದ್ವಿ. ಎಷ್ಟೊಂದು ಜನ ತುಂಬಾ ಖುಷಿಯಾಗಿ ನೋಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆಮೇಲೆ ಈ ತರ ಇಷ್ಟೊಂದು ಜನ ಪ್ರೀತಿಸಿ ಅವ್ರ ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಅಷ್ಟೊಂದು ಸಪೋರ್ಟ್ ಕೊಡ್ತಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ವೆರಿ ನೈಸ್. ಅಂಡ್ ಫಸ್ಟ್ ಟೈಮ್ ಡೆಬ್ಯೂ ಮಾಡ್ತಾ ಇರೋದು ಅವ್ರ ಜೊತೆಗೆ, ಹೇಗಿತ್ತು ವರ್ಕ್ ಮಾಡೋದಂತ ಎಕ್ಸ್ಪೀರಿಯನ್ಸ್? ಅದೇ, ಸಾನಿಯಾ ವಾಸ್ ಅಮೇಸಿಂಗ್ ಆಕ್ಟರ್. ಅವಳು ಚಿಕ್ಕ ವಯಸ್ಸಿಂದ ಪುಟ್ಗೌರಿ ಮದುವೆ ಆಕ್ಷನ್ ನೋಡಿದ್ದೆ. ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ರ ಅವ್ರನ್ನ? ಅಯ್ಯೋ, ಅಂದ್ರೆ ನಾನು ಇವಾಗ ಅವನಿಗಿಂತ ದೊಡ್ಡವನು ಅನ್ನೋ ತರ. ಇಲ್ಲ, ನಮ್ಮ ಅಜ್ಜಿಯವ್ರು ಜಾಸ್ತಿ ಟಿವಿ ನೋಡ್ತಾ ಇದ್ರು, ಸೀರಿಯಲ್ ಎಲ್ಲ ಅವ್ರು ಜಾಸ್ತಿ ನೋಡ್ತಾರೆ. ಅವ್ರ ಮನೆಗೆ ಹೋಗಿದ್ದಾಗೆಲ್ಲ ಇದು ಯಾವ್ದೋ ಒಂದು ಸೀರಿಯಲ್ ನೋಡ್ತಾ ಇದ್ದೆ. ಸೊ ಅವಾಗಿಂದ ನನ್ನ ಒಂಥರ ಪರಿಚಯ ಇತ್ತು ನೋಡಿದಾಗ. ಸೊ ಆಕ್ಚುಲಿ ಫಸ್ಟ್ ಟೈಮ್ ಸಿಕ್ತಾಗ್ಲೂ ನಾನು ಹಂಗೆ ಹೇಳಿದೆ, ನಾನು ನಿನ್ನ ಅದು ಪುಟ್ಗೌರಿ ಮದುವೆ ನೋಡ್ತಾ ಇದ್ದೆ ಅಂತ. ಸೊ ಅವಾಗ ಫುಲ್ ಸೊ ಅವಾಗ್ಲೂ ಅವ್ರಿಗೆ ಮದುವೆ ಆಗಿರ್ಲಿಲ್ಲ, ಬಟ್ ಆದ್ರೆ ಸೀರಿಯಲ್ ಅಲ್ಲಿ ಮಾತ್ರ ಮದುವೆ ಮಾಡ್ಬಿಟ್ಟಿದ್ರು. ಇವಾಗ್ಲೂ ಮದುವೆ ಆಗಿಲ್ಲ, ಸಿಂಗಲ್ ಆರ್ ಕಮಿಟೆಡ್? ವೆರಿ ಮಚ್ ಸಿಂಗಲ್. ಯಾಕೆಲ್ಲರೂ ಅಂದ್ರೆ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತಾರಲ್ಲ? ಲೈಕ್ ಐ ಮೀನ್ ನಿಮ್ ಇನ್ಸ್ಟಾಗ್ರಾಮ್ DMs ನ ಸ್ಕ್ರಾಲ್ ಮಾಡಿದ್ರೆ ಐ ಥಿಂಕ್ ಯು ಮೈಟ್ ಹ್ಯಾವ್ ಒಂದು ಥೌಸಂಡ್ಸ್ ಆಫ್ ಪ್ರಪೋಸಲ್ಸ್ ಇರ್ಬೋದು. ಕಾಂಪ್ಲಿಮೆಂಟ್ಸ್ ಇರುತ್ತೆ, ಬಟ್ ನಿಜ ಹೇಳ್ಬೇಕು ಅಂದ್ರೆ ಇದುವರೆಗೂ ನನ್ನ ಲೈಫಲ್ಲಿ ಯಾರು ಬಂದು ಪ್ರಪೋಸ್ ಮಾಡಿಲ್ಲ. ಹೌದಾ? ಯಾರು ಪ್ರಪೋಸ್ ಮಾಡಿಲ್ಲ. ಏನಕ್ಕೆ ಅಂತಾನೆ ಗೊತ್ತಿಲ್ಲ. ವೈ ಇಸ್ ಇಟ್ ಸೊ? ಐ ಡೋಂಟ್ ನೋ. ಕೇಳ್ಬೇಕು ಹುಡುಗರ್ನ, ಯಾಕೆ ಪ್ರಪೋಸ್ ಮಾಡಿಲ್ಲ ನೀವ್ ಯಾರು ಅಂತ. ಓಕೆ, ಸೊ ಏನಾದ್ರು ಸ್ಪೆಸಿಫಿಕ್ ಫೀಚರ್ಸ್ ಅಥವಾ ಈ ತರನೇ ಇರ್ಬೇಕು ಡ್ರೀಮ್ ಬಾಯ್ ಅನ್ನೋದು ಆ ತರದ್ ಏನಾದ್ರು ಇದೆಯಾ ನಿಮ್ಗೆ? ಅಂದ್ರೆ ಸ್ವಾವಲಂಬಿ ಆಗಿರ್ಬೇಕು, ತನ್ನ ಕಾಲ ಮೇಲೆ ತಾನು ನಿಂತಿರ್ಬೇಕು. ಅಪ್ಪ ಅಮ್ಮನ ಮೇಲೆ, ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಅಂತಸ್ತ ಮೇಲೆ ಡಿಪೆಂಡ್ ಆಗಿರಬಾರ್ದು. ಬಿಕಾಸ್ ನಾನು ಕೂಡ ಇಂಡಿಪೆಂಡೆಂಟ್. ಸೊ ನನಗೆ ಅದೇ ರೀತಿಯ ಹುಡುಗ ಫಸ್ಟ್ ನೋಡೋ ಕ್ವಾಲಿಟಿ ಅದೇ ನಾನು. ಓಕೆ, ವೆಲ್, ಸೊ ನೀವು ಸೆಲ್ಫ್ ಡಿಪೆಂಡೆಂಟ್ ಆಗಿದ್ರೆ ಅಫ್ಕೋರ್ಸ್ ಅಪ್ಲಿಕೇಶನ್ ಹಾಕ್ಬೋದು. ಒಂದು ರೈಟ್ ಮಾರ್ಕ್ ನ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನಿಮ್ಗೆ ಈ ಒಂದು ಕ್ವಾಲಿಟೀಸ್ ಗಳಿದೆ ಅಂತ ಹೇಳಿದ್ರೆ ಆದ್ರೆ ನೀವ್ ಹಾಕ್ಬೋದು, ಬಟ್ ಐ ಆಮ್ ನಾಟ್ ರೆಡಿ ಟು ಮಿಂಗಲ್. ಹಾ, ಖಂಡಿತವಾಗಿ. ಇವಾಗ ತಾನೇ ಹೇಳಿದ್ರಿ ಈ ಕ್ವಾಲಿಟೀಸ್ ಗಳು ಇರ್ಬೇಕು. ಫ್ಯೂಚರ್ ಅಲ್ಲಿ ನೋಡ್ತೀನಿ. ಇವಾಗ ಹಾಕಿದ್ರೆ ಅವ್ರಿಗೆ ಪೇಶನ್ಸ್ ಇದ್ರೆ ಕಾಯಿಲಿ, ಫ್ಯೂಚರ್ ಅಲ್ಲಿ ನೋಡ್ತೀನಿ. ಸೇಮ್ ಎಲ್ಲ ಹುಡುಗಿರ್ದು ಇದೇ ಡೈಲಾಗು. ನೀನ್ ಇವಾಗ ಹೇಳಿರೋ ನಾನು 6 ತಿಂಗಳಾದ್ಮೇಲೆ ರಿಪ್ಲೈ ಮಾಡ್ತೀನಿ. ಒಂದು 6 ತಿಂಗಳಲ್ಲಿ 6 ವರ್ಷ ಆದ್ಮೇಲೆ ರಿಪ್ಲೈ ಮಾಡ್ತೀನಿ. ಟೀಸರ್ ನಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಕಮ್ ವಿತ್ ಲಾಟ್ ಆಫ್ ಪ್ರಿಪರೇಷನ್. ಅಫ್ಕೋರ್ಸ್ ಲೈಕ್ ಫೈಟ್ಸ್ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಅಥವಾ ಆಕ್ಟಿಂಗ್ ಆಗಿರ್ಲಿ. ನೀನಾಸಮಿಂದ ಕೆಲವೊಬ್ರು ಕಲ್ತಿರೋಂಥವ್ರು ನಿಮಗೆ ಆಕ್ಟಿಂಗ್ ನ ಹೇಳ್ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ನೀವು ಥಿಯೇಟರ್ ಆರ್ಟಿಸ್ಟ್ ಆಗಿದ್ರಿ. ಗೋಯಿಂಗ್ ಬ್ಯಾಕ್ ಟು ದೋಸ್ ಡೇಸ್, ನಿಮಗೆ ಪ್ರಿಪರೇಷನ್ ಮತ್ತೆ ಆ ದಿನಗಳು ಹೇಗಿತ್ತು? ಅದೇ ಒಂದ್ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಾನು ಈ ತರ ಆಕ್ಟರ್ ಆಗ್ಬೇಕು ಅಂತ ಕನ್ಸೆಲ್ಲ ಕಂಡಾಗ ಅವರೆಲ್ಲ ಟ್ರೈನಿಂಗಿಗೆ ಅವರೇ ಹುಡುಕಿದವರು ಎಲ್ಲ ಹೇಳ್ತಾ ಇದ್ರು. ಅವ್ರಿಗೆ ಗೊತ್ತಿರೋರೆಲ್ಲ, ಪರಿಚಯ ಆಗಿರೋರೆಲ್ಲ ಮೀಟಿಂಗ್ ಮಾಡಿಸಿ ನನಗೆ ಆ ಥರ ಕ್ಲಾಸಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಅಂದರೆ ಆ ಥರ ನನ್ನ ಕನಸು ಆ ಥರ ಚಿಕ್ಕದು, ಇಲ್ಲಾಂದರೆ ಅಂದರೆ ಆಗಲ್ಲ ಅಂತ ಆ ಥರ ಏನೂ ಹೇಳಿಲ್ಲ, ಮಾಡ್ಬೋದು ಅಂತಲೇ ಸಪೋರ್ಟ್ ಮಾಡಿದ್ರು. ಸೊ ನಾನು ಅವಾಗ ಟ್ರೈನಿಂಗ್ ಮಾಡೋಗೆಲ್ಲ
ನನಗೆ ಬೆಳಗ್ಗೆಯಿಂದ ಜಿಮ್ಮು, ಬೆಳಗ್ಗೆ 2 ಗಂಟೆ ಜಿಮ್ಮು, 2 ಗಂಟೆ ಡಾನ್ಸ್ ಟ್ರೈನಿಂಗು, ಫೈಟ್ ಟ್ರೈನಿಂಗು, ಜಿಮ್ನಾಸ್ಟಿಕ್ಸು, ಆಮೇಲೆ ಅದಾದಮೇಲೆ ನಾನು ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊತಾ ಇದ್ದೆ. ಆಮೇಲೆ ಅದಾದಮೇಲೆ ನಾನು ಥಿಯೇಟ್ರಲ್ಲಿ ನಾಟಕಗಳು ಮಾಡ್ತಾಯಿದ್ದೆ. ಅಂದರೆ ಥಿಯೇಟರ್ ಟ್ರೂಪ್ ಜೊತೆ ಸೇರಿಕೊಂಡು ಅವ್ರ ಜೊತೆ ನಾಟಕಗಳನ್ನ ಮಾಡ್ತಾಯಿದ್ದೆ. ಸೊ ಆ ಥರ ನಾನು ಟ್ರೈನಿಂಗ್ ತೊಗೊಂಡು ಬರ್ತಾಯಿದ್ದೆ ಒಂದು ಕಾಲೇಜೆಲ್ಲ ಮುಗ್ದಾದ್ಮೇಲೆ. ಕಾಲೇಜಲ್ಲೂ ನಾನು BA ಮಾಡಿದ್ದು ಥಿಯೇಟ್ರಲ್ಲಿ ಇಂಗ್ಲೀಷಲ್ಲಿ, ಥಿಯೇಟರ್ ಇಂಗ್ಲೀಷ್ ಮಾಡಿದ್ದೆ. ಸೊ ಅದ್ರ ಕ್ರೈಸ್ಟ್ ಕಾಲೇಜಲ್ಲಿ. ಅದಾದಮೇಲೆ ಅದ್ರ ಮುಂಚೆ ಎಲ್ಲ ನಾನು ಥಿಯೇಟರ್ ಮಾಡ್ತಾಯಿದ್ದೆ. ಇಲ್ಲಾಂದರೆ ನಾನು ನಮ್ಮ ಅಪ್ಪನ ಸಿನಿಮಾದಲ್ಲಿ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಆ್ಯಡ್ಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಆ ಥರ ನನಗೆ ಯಾವಾಗಲೂ ಒಂದು ಸೆಟ್ಟಲ್ಲಿ ಇರೋಕೆ ಒಂದು ಆಸೆ ಇತ್ತು. ಅಂಡ್ ಐ ಥಿಂಕ್ 2 ಮೂವಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದೀರಾ ನೀವು. ನಾನು ಯೋಗರಾಜ್ ಭಟ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಗರಡಿ ಸಿನಿಮಾ, ಈಗ ಆಮೇಲೆ ಕರ್ನಾಟಕದ ಮನಕದಲ್ಲಿ 2 ಮಾಡಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ವರ್ಕ್ ಮಾಡಿದ್ದ, ಅಥವಾ ಡೈರೆಕ್ಷನ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ವರ್ಕ್ ಮಾಡಿಲ್ಲ, ತಂದೆ ಹೇಳಿದ್ದ? ಇಲ್ಲ 100% ನನ್ಗೆ ಫುಲ್ ಇಂಟ್ರೆಸ್ಟ್ ಇತ್ತು. ಅಂದರೆ ಏನೇ ಆಗಿರಲಿ ಸಿನಿಮಾ ಬಗ್ಗೆ ಅದು ಇಂಟ್ರೆಸ್ಟ್ ಇರ್ತಿತ್ತು. ಸೊ ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಸೆಟ್ಟಲ್ಲಿ ನಿಂತಾಗ ಎಲ್ಲ ಗೊತ್ತಾಗುತ್ತೆ, ಏನೇನು ನಡೆಯುತ್ತೆ, ಹೆಂಗೆ ಶೆಡ್ಯೂಲ್ ಮಾಡ್ತಾರೆ, ಆಮೇಲೆ ಹೆಂಗೆ ಶೂಟಿಂಗ್ ಎಲ್ಲ ನಡೆಸ್ತಾರೆ, ಆಮೇಲೆ ಅದಾದಮೇಲೆ ಟೆಕ್ನಿಕಲ್ ಆಗಿ ಎಡಿಟಿಂಗ್ ಅದೆಲ್ಲ ಅದ್ರ ಜೊತೆ ಎಲ್ಲ ನೋಡಿಕೊಂಡು ಆ ಎಕ್ಸ್ಪೀರಿಯನ್ಸ್ ಬರ್ತಾ ಇತ್ತು ನನಗೆ. ಸೊ ಗೌರಿ ಅನ್ನೋದು ನಿಮಗೆ ಎಷ್ಟು ಎಮೋಷನಲಿ ಕನೆಕ್ಟ್ ಆಗುತ್ತೆ? ಬಿಕಾಸ್ ನಿಮ್ಮ ಮನೆಯಲ್ಲೂ ಕೂಡ ಗೌರಿ ಇದ್ದಾರೆ ಅಂಡ್ ಹಾಗಾಗಿ ಕೇಳ್ತಾ ಇರೋದು. ಅದೇ ನಮ್ಮ ಅತ್ತೆ ನಮ್ಗೆ 2ನೇ ತಾಯಿ ಥರ. ಅವರು ಚಿಕ್ಕ ವಯಸ್ಸಿಂದ ನಾನು ಏನೇ ಹಬ್ಬ ಆಗಿರಲಿ ಅವರೇ ಫಸ್ಟ್ ಬಂದು ನಮ್ಗೆ ವಿಶ್ ಮಾಡ್ತಾ ಇದ್ರು. ಆಮೇಲೆ ನನ್ನ ಫೇವ್ರೇಟ್ ಊಟ ಅದೇ ಬಿರಿಯಾನಿ ನಂಗೆ ತುಂಬ ಇಷ್ಟ. ಸೊ ಚಿಕ್ಕ ವಯಸ್ಸೆಲ್ಲ ಇದೆಲ್ಲ ಇದ್ದಾಗ ನಮ್ಮ ಅತ್ತೆ ಎಲ್ಲ ಅವ್ರ ಫ್ರೆಂಡ್ಸ್ ಮನೆಗೆ ಕರ್ಕೊಂಡು ಹೋಗಿ ಬಿರಿಯಾನಿ ಎಲ್ಲ ಕೊಡಿಸ್ತಾ ಇದ್ರು. ಸೊ ಆ ಥರ ನೆನ್ಪುಗಳಿದೆ. ಈಗ ನೋಡಿ ತುಂಬ ಖುಷಿಯಿಂದ ನೆನಪಿಸ್ಕೊತೀನಿ. ಅಂಡ್ ಆಕ್ಟಿಂಗ್ ಎಷ್ಟು ಸಪೋರ್ಟ್ ಮಾಡಿದ್ರಿ ನೀವು ಅವ್ರಿಗೆ? ಬಿಕಾಸ್ ಸಿನ್ಸ್ ಚಿಕ್ಕವರಿಂದನೂ ಕೂಡ ನೀವು ಆಕ್ಟ್ ಮಾಡಿರೋದ್ರಿಂದ ಆಲ್ರೆಡಿ ಫೇಮ್ ಇದೆ. ಸೊ ಆಲ್ರೆಡಿ ಫೇಮ್ ಇರೋದ್ರಿಂದ ಪುಟ್ಗೌರಿ ಮದುವೆ ಅಂತ ಹೇಳಿದ್ರೆ ಎವ್ರಿಬಡಿ ನೋಸ್ ದಟ್. ಪ್ರತಿಯೊಂದು ಕನ್ನಡಿಗರ ಮನೆ ಮಾತಾಗಿರೋಂಥವ್ರು ನೀವು. ಸಾನಿಯಾ ಅಯ್ಯರ್ ಅಂತ ಹೇಳಿದ ತಕ್ಷಣ ಎಸ್ ಪುಟ್ಗೌರಿ ಅಂತ ಹೇಳಿ ಫಸ್ಟ್ ಥಾಟ್ ಅದೇ ಬರುತ್ತೆ. ಅಂಡ್ ಇಲ್ಲೂ ಕೂಡ ಗೌರಿ ಟೈಟಲೇ ಕ್ಯಾರಿ ಆಗಿದೆ. ಸೊ ಅದೊಂಥರ ಕೋಇನ್ಸಿಡೆನ್ಸಾ ಅಥವಾ ಬಯಸದೇ ಬಂದ ಭಾಗ್ಯನ, ಹೇಗೆ? ನಿಜವಾಗ್ಲೂ ಡೆಸ್ಟಿನಿ ಅಂತ ಹೇಳ್ಬೋದು. ಬಿಕಾಸ್ ಸಣ್ಣ ತೆರೆ ಮೇಲೆ ಪುಟ್ಟಗೌರಿ ಮದುವೆ ನನಗೆ ಒಳ್ಳೆ ಹೆಸರನ್ನು ತಂದು ಕೊಟ್ಟಿತ್ತು. ಆ್ಯಂಡ್ ಹಿರಿ ತೆರೆ ಮೇಲೆ ಈ ಗೌರಿ ಚಿತ್ರ ಖಂಡಿತವಾಗ್ಲೂ ತಂದು ಕೊಡುತ್ತೆ. ಯಾಕಂದರೆ ಅದರ ಕಥಾ ಹಂದರ ಹಂಗಿದೆ ಆ್ಯಂಡ್ ಅದ್ರ ತಾರಾಗಣ ಹಂಗಿದೆ. ಸೊ ಹಾಗಾಗಲೇ ಅದ್ರ ಮೇಲೆ ಕಂಪ್ಲೀಟ್ ನಂಬಿಕೆ. ಯಾಕಂದರೆ ಸರ್ ಮಾಡಿರೋ ಕತೆ ಇದು ಆ್ಯಂಡ್ ಟೋಟಲಿ ಇನ್ಸ್ಪೈರ್ಡ್ ಬೈ ರಿಯಲ್ ಸ್ಟೋರೀಸ್ ಆ್ಯಂಡ್ ಸಾಮಾಜಿಕ ಸಂದೇಶ ಇರುವಂಥ ಕತೆ. ಸೊ ಹಾಗಾಗಿ ಐ ಬಿಲೀವ್ ಇನ್ ಇಟ್ ಕಂಪ್ಲೀಟ್ಲಿ. ಆ್ಯಂಡ್ ಆ್ಯಕ್ಟಿಂಗ್ ಪ್ರಕಾರ ಅಂದರೆ ನನಗೆ ಇವ್ರಿಗೆ ಹೇಳ್ಕೊಡುವಂಥದ್ದು ಏನಿಲ್ಲ, ಬಿಕಾಸ್ ಹಿ ವಾಸ್ ಆಲ್ರೆಡಿ ವೆಲ್ ಪ್ರಿಪೇರ್ಡ್. ಅಲ್ಲ ಅಂದ್ರೆ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡ್ಕೊಂಡ್ ಬಂದಿರೋದ್ರಿಂದ ಹಂಗೆ ನೋಡೋಕೆ ಹೋದ್ರೆ ನಾನೇ ನನ್ನ ಆ್ಯಕ್ಟಿಂಗ್ನ ಚೇಂಜ್ ಮಾಡ್ಕೊಬೇಕಾಗಿತ್ತು. ಯಾಕಂದರೆ ನನ್ನ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಬಂದಿರೋದು ಕೂಡ ಕಿರುತೆರೆಯಿಂದ. ಸೊ ಹಿರಿತೆರೆಗೆ ಬಂದಾಗ ಸ್ವಲ್ಪ ಹಿರಿತರ ಆ್ಯಕ್ಟಿಂಗ್ ಬೇರೆ ಆಗುತ್ತೆ, ಕಿರುತರ ಆ್ಯಕ್ಟಿಂಗ್ ಬೇರೆ ಆಗುತ್ತೆ. ಇದಕ್ಕೆ ನಾನು ವರ್ಕ್ ಮಾಡಬೇಕಾಗಿತ್ತು, ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗಿತ್ತು. ಆ್ಯಂಡ್ ಎಷ್ಟೊಂದು ಕಡೆ ಸರ್ ಕೂಡ ಪಾಯಿಂಟ್ ಔಟ್ ಮಾಡಿ ಹೇಳೋರು, ಸ್ವಲ್ಪ ಇದನ್ನು ನೀವು ಚೇಂಜ್ ಮಾಡ್ಕೊಬೇಕು ಅಂತ. ಸೊ ಅವರ ಕೃಪೆಯಿಂದ ನಾನು ಪ್ರಾಬಬ್ಲಿ ಸ್ವಲ್ಪ ಬೆಟರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ. ಓಕೆ. ಆ್ಯಂಡ್ ಇಬ್ರು ಯಂಗ್ಸ್ಟರ್ಸ್ ಆನ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ದೇರ್ ಆರ್ ಸೋ ಮೆನಿ ರೊಮ್ಯಾಂಟಿಕ್ ಸೀನ್ಸ್ ವಿಚ್ ಇಸ್ ಆಲ್ರೆಡಿ ನೀವು ಫೋಟೋಶೂಟ್ನಲ್ಲಿ ಆಗಲಿ ಅಥವಾ ಕೆಲವೊಂದು ಸೀನ್ಸ್ಗಳಲ್ಲೇ ಆಗಲಿ ಆಲ್ರೆಡಿ ಇದೆ. ಸೊ ಹೌ ಕಂಫರ್ಟಬಲ್ ವಾಸ್ ಇಟ್? ಅಂಡ್ ನಿಮಗೆ ಸೀನ್ಸ್ಗಳನ್ನ ಮಾಡಬೇಕು ಅಂತ ಹೇಳಿದಾಗ ಯಾವ ರೀತಿಯಾದಂಥ ಕೋಆಪರೇಷನ್ ಸಿಗ್ತೈತೆ ಅವ್ರ ಜೊತೆಗೆ? ಅಂದರೆ ಸರ್ ಇದು ಆಬ್ವಿಯಸ್ಲಿ ಇಟ್ಸ್ ಜಸ್ಟ್ ಫಾರ್ ದ ಸ್ಕ್ರೀನ್. ಅದು ನಮ್ಮ ಏನೇ ಕೆಲಸ ಇದ್ರೂ ಒಂದು ಆ್ಯಕ್ಷನ್ ಆ್ಯಂಡ್ ಕಟ್ ನಡುವೆ ನಡೆಯುವಂಥದ್ದು, ಅದಕ್ಕಿಂತ ಮೀರಿದ್ದೇನೂ ಇರಲ್ಲ. ಸೊ ಆ್ಯಕ್ಷನ್ ಆ್ಯಂಡ್ ಕಟ್ ಮಧ್ಯೆ ನಾವು ಜೀವಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಸೊ ಅಷ್ಟಕ್ಕೆ ನೀಟಾಗಿ ಏನೇನು ತಯಾರಿ ಡಿಫಿಕಲ್ಟ್ ಆರ್ ವಾಸ್ ಇಟ್ ಲೈಕ್ ಒಂಥರ ನರ್ವಸ್ ಫೀಲ್ ಆಗ್ತಾ ಇದ್ರಾ? ಇಲ್ಲಾಂದ್ರೆ ಐ ಥಿಂಕ್ ಹಿ ವಾಸ್ ಕ್ವೈಟ್ ನರ್ವಸ್, ಬಿ ಆನೆಸ್ಟ್. ತುಂಬಾ ಫ್ರೆಂಡ್ಲಿ ಆಗಿದ್ರು ಅವಾಗ, ತರ ಸಪೋರ್ಟ್ ಆಗ್ತಿತ್ತು ಮಾಡೋವಾಗೆಲ್ಲ. ಸಾನಿಯಾ ತುಂಬಾ ಸಪೋರ್ಟ್ ಮಾಡ್ತಾ, ಆಮೇಲೆ ಒಳ್ಳೆ ಐಡಿಯಾಸ್ ಕೊಡ್ತಾ ಇದ್ಲು. ಅದೇ ಸೀನಾಗಿ ಹೆಂಗೆ ಇನ್ವಾಲ್ವ್ ಆಗ್ಬೋದು ನಾವು, ಆಮೇಲೆ ಕಂಫರ್ಟಬಲ್ ಮಾಡ್ತಾ ಇದ್ಲು. ಸೊ ಚೆನ್ನಾಗಿರ್ತಿತ್ತು. ನಾನೊಂದು ಸ್ವಲ್ಪ ನರ್ವಸ್ ಆಗಿದ್ದೆ, ಬಟ್ ಚೆನ್ನಾಗಿ ಮಾಡಿದೆ. ಸೊ ಈಗ ಒಂದು ಗೇಮ್ ಆಡೋಣ, ಆಟ ಆಡು ಸೆಗ್ಮೆಂಟ್ ಅಲ್ಲಿ. ಸೊ ಇಟ್ ವಿಲ್ ಬಿ ಸಿಲಿ ಮತ್ತೆ ತರಲೆ ಆಗಿರುತ್ತೆ. ಓಕೆ, ಕ್ರಿಕೆಟ್ ನೋಡ್ತೀರಾ ಇಬ್ರು? ನೋಡ್ತೀರಲ್ಲ? ಓಕೆ. ಸೊ ಕ್ರಿಕೆಟ್ ಅಲ್ಲಿ ಗೌತಮ್ ಅವರು ಯಾಕೆ ತುಂಬಾನೇ ಸೀರಿಯಸ್ ಆಗಿರ್ತಾರೆ? ಬಿಕಾಸ್ ಅವ್ರ ಅವ್ರದ್ದು ಫಾಲೋಯಿಂಗ್ ಹೆಸರು ಗಂಭೀರ ಅಂತ ಇದೆ. ಎಕ್ಸಾಕ್ಟ್ಲಿ. ಓಕೆ. ಸೊ ಗಾಟ್ ಇಟ್ ಈಸಿಲಿ. ಇದನ್ನ ಹೇಳ್ತೀರಾ ನೋಡೋಣ. ಅಣ್ಣ ಅಥವಾ ತಮ್ಮ
ರೈಲ್ವೆ ಸ್ಟೇಷನ್ ಅಲ್ಲಿ ಮೂಟೆ ಹೊರೋ ಕೆಲಸನ ಮಾಡ್ತಾ ಇದ್ರೆ ಅವ್ರನ್ನ ಏನಂತ ಕರಿಬಹುದು? ಗೊತ್ತಾಗ್ತಾನೆ ಇಲ್ಲ. ತಲೆ ಓಡಿಸ್ಬೇಕು, ಜಾಸ್ತಿ ಓಡಿಸ್ಬೇಕು. ಸ್ವಲ್ಪ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಯೋಚನೆ ಮಾಡ್ಬೇಕಾ? ಇಲ್ಲ, ಇಂಗ್ಲಿಷ್ ನಲ್ಲಿ ಯೋಚನೆ ಮಾಡೋದು ಸಾಕು. ನೀವೇ ಹೇಳ್ಬಿಡಿ. ಹಿಂಟ್ ಕೊಡ್ಲಾ? ಹಾ, ಕೊಡಿ. ಓಕೆ, ಅದು ನೋಡೋದಕ್ಕೆ ಕಾಲಿಫ್ಲವರ್ ತರ ಇರುತ್ತೆ. ಬ್ರಾಕ್ಲಿನಾ? ಬ್ರೋಕೂಲಿ. ಓ ಮೈ ಗಾಡ್. ಓಕೆ. ಬೇಳೆ ಸ್ನಾನ ಮಾಡ್ತಾ ಇದ್ರೆ ಏನಂತ ಕರಿಬಹುದು? ಬಿಸಿ ಬೇಳೆ ಬಾತ್. ಬಿಸಿ ಹೆಂಗೆ? ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಬಿಸಿ ಬೇಳೆ ಬಾತ್. ಓಕೆ, ಸೊ ಕಮ್ ಬ್ಯಾಕ್ ಟು ದ ಗೌರಿ. ಸೊ ನಿಮ್ಮ ಪಾತ್ರದ ಬಗ್ಗೆ, ಅಂದ್ರೆ ಹಳ್ಳಿ ಹುಡುಗನ ಆ ಪಾತ್ರ ಬಗ್ಗೆ ಅಷ್ಟು ರಿವೀಲ್ ಮಾಡಲ್ಲ. ನೀವು ಅದು ನೋಡಿದಾಗ ಅದೊಂಥರ ಚೆನ್ನಾಗಿರುತ್ತೆ, ಸರ್ಪ್ರೈಸ್ ಅಲ್ಲ. ಬಟ್ ನಿಮ್ ತುಂಬಾ ಚಾಲೆಂಜಿಂಗ್ ಇತ್ತು. ನಾವು ತುಂಬಾ ರಿಸರ್ಚ್ ಮಾಡಿದ್ವಿ. ಅಂದ್ರೆ ಒಂದೊಂದು ಶಾರ್ಟ್ ಅಲ್ಲೂ ಕೂದಲು ಹೆಂಗಿರ್ಬೇಕು, ಆಮೇಲೆ ಎಕ್ಸ್ಪ್ರೆಷನ್ಸು, ವಾಯ್ಸು, ಲುಕ್ಕು, ಬಟ್ಟೆಗಳು ಯಾವ ತರ ಹಾಕಿರ್ಬೇಕು, ಅದೆಲ್ಲ ತುಂಬಾ ತಯಾರಿ ಮಾಡಿ ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡಿದ್ದು. ಐ ಥಿಂಕ್ ಒಂದು ಸೆಪರೇಟ್ ಕಟ್ ಮಾಡಿದ್ರೆ ಇವ್ರ ಕೂದಲನ್ನ ಎಷ್ಟು ಸತಿ ಸೆಟ್ ಮಾಡಿದಾರೆ ಅನ್ನೋದಕ್ಕೆ ಒಂದು ವಿಡಿಯೋ ರಿಲೀಸ್ ಮಾಡಿ. ಅದು ಆಕ್ಚುಲಿ ಗಾಳಿ ಬೇರೆ ಜಾಸ್ತಿ ಇದ್ದಿತ್ತು. ಸೊ ಗಾಳಿಲಿ ಕೂದಲು ಹಿಂಗ್ ಹೋಗ್ಬಿಟ್ರೆ ಹಂಗೋಗ್ಬಿಟ್ರೆ ಅದು ಅಂದ್ರೆ ಅಷ್ಟೊಂದು ಡೀಟೇಲ್ ಆಗಿ ನೋಡ್ತಾ ಇದ್ರು. ಅಂದ್ರೆ ನಮ್ಮ ಅಪ್ಪಗೆ ಕೃಷ್ಣ ಕುಮಾರ್ ಸರ್ ಅವರು ಅವರೆಲ್ಲ ಕ್ಯಾಮ್ರಲ್ಲಿ ಅಲ್ಲಿ ಈ ಕಡೆ ಹೋದ್ರೆ ಆ ಎಕ್ಸ್ಪ್ರೆಷನ್ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ ಅಂತ ಅದೆಲ್ಲ. ವಾಟ್ ಯು ಲೈಕ್ ಇನ್ ಫಾದರ್? ಇಸ್ ಇಟ್ ಅ ಫಾದರ್ ಆರ್ ಅ ಡೈರೆಕ್ಟರ್? ಡೆಫಿನೆಟ್ಲಿ ಬೋತ್, ಬಟ್ ಮೋರ್ ಫಾದರ್. ಅಂದ್ರೆ ಹೌ ಸ್ಟ್ರಿಕ್ಟ್ ಈಸ್ ಈ? ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರ ಅಥವಾ ಡೈರೆಕ್ಷನ್ ಅಲ್ಲಿ ಬಂದಾಗ ಸ್ಟ್ರಿಕ್ಟ್ ಆಗಿರ್ತಾರ? ಡೈರೆಕ್ಷನ್ ಅಲ್ಲಿ ಸ್ಟ್ರಿಕ್ಟ್, ಯಾಕಂದ್ರೆ ಕೆಲಸ ಮಾಡ್ಬೇಕು, ಅದೆಲ್ಲ ಹಿಂಗ್ ನಡೆಸ್ಬೇಕು ಹಂಗ್ ನಡೆಸ್ಬೇಕು ಅಂತ ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ. ಬಟ್ ಮನೇಲಂತೂ ಆ ತರ ಸ್ಟ್ರಿಕ್ಟ್ನೆಸ್ ನೋಡೇ ಇಲ್ಲ. ಅಂಡ್ ಸೊ ನೀವು ನಿಮ್ಮ ಪಾತ್ರ ಮತ್ತೆ ಈ ಒಂದು ಮೂವಿನಲ್ಲಿ ಏನ್ ಕ್ಯಾರೆಕ್ಟರ್ ಹೆಸರು? ಗೌರಿ ಅಂತನೇನಾ? ಇಲ್ಲ, ಅದಕ್ಕೆ ಅಂತಾನೆ ಒಂದು ಸಾಂಗ್ ರಿಲೀಸ್ ಆಗಿದೆ, ಲವ್ ಯು ಸಮಾಂತ ಅಂತ. ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಸಮಾಂತ. ಅಂಡ್ ಐ ಥಿಂಕ್ ಆ ಹಾಡಲ್ಲಿ ಹೇಗ್ ವರ್ಣನೆ ಮಾಡಿದಾರೋ ನನ್ನ ಕ್ಯಾರೆಕ್ಟರ್ ಕೂಡ ಅದೇ ರೀತಿ ಇದೆ. ಆ ಹಾಡು ಆಕ್ಚುಲಿ ನಮ್ಮಿಬ್ರು ಕ್ಯಾರೆಕ್ಟರ್ನು ಅದಕ್ಕೆ ಒಂದು ಉಪಮೆ ಅಂತಾನೆ ಹೇಳ್ಬೋದು. ಇಬ್ರು ಕ್ಯಾರೆಕ್ಟರ್ನು ನೀಟಾಗಿ ಯಾವ ತರ ಇದೆ ಅಂತ ಹೇಳುತ್ತೆ. ಸೊ ಇಬ್ರು ಜನ್ಸಿನಾ? ಹೌದು. ಶಿ ಇಸ್ ಎಲ್ಡರ್ ಟು ಯು ಅಲ್ಲ? ನೋ, ಇಲ್ವಾ? ಹಿ ಇಸ್ ಎಲ್ಡರ್ ಟು ಮೀ. ಇಲ್ಲ, ನಮ್ಗೆ ಆಕ್ಚುಲಿ ಐ ಥಿಂಕ್ ಗೊತ್ತಾಗಿರೋ ಏಜ್ ಪ್ರಕಾರ ನೀವು ದೊಡ್ಡವರು ಅಂತ ನಮ್ಗೆ ಹೇಳ ಅನಿಸ್ತು. ಇಲ್ವಾ? ಓಕೆ. ಸೊ ದೀಪಿಕಾ ಪಡುಕೋಣೆ ಅವ್ರನ್ನ ಮೀಟ್ ಮಾಡಿದ್ರ ನೀವು? ಇಲ್ವಾ? ಬಿಕಾಸ್ ಇಂಟ್ರೊಡ್ಯೂಸ್ ಮಾಡಿದ್ದು ತಂದೆಯವರು ಅವ್ರನ್ನ ಕನ್ನಡಕ್ಕೆ, ಅಂಡ್ ಇಂಡಸ್ಟ್ರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇನೆ. ಸೊ ಇವಾಗ ಬಾಲಿವುಡ್ ನಲ್ಲಿ ಇದ್ದಾರೆ ಅಂಡ್ ಶಿ ಹಸ್ ವರ್ಕ್ ವಿತ್ ಮೆನಿ ಫಿಲ್ಮ್ಸ್. ಸೊ ಆ ಟೈಮ್ ನಲ್ಲಿ ಸೆಟ್ಟಿಗೆ ಏನಾದ್ರು ಕರ್ಕೊಂಡು ಹೋಗ್ತಾ ಇದ್ರ ತಂದೆಯವರು ನಿಮ್ಮನ್ನ? ಆ ಟೈಮಲ್ಲಿ ನಾನು ಬೈ 6-7 ವರ್ಷ ಇದ್ದೆ. ಸೊ ಅವಾಗ ಅಪ್ಪ ಎಲ್ಲ ಸಿನಿಮಾ ಎಲ್ಲ ಮಾಡೋವಾಗ ನಾನು ತುಂಬಾ ತೊಂದರೆ ಕೊಡೋನಾಗ್ತಿದ್ದೆ ಸೆಟ್ ಎಲ್ಲ ಬಂದು ಕೂತಿದ್ರೆ. ಸೊ ಆಮೇಲೆ ಎರಡು ಸಿನಿಮಾ ಆದ್ಮೇಲೆ ನಾನು ಸೆಟ್ಟಲ್ಲೆಲ್ಲ ಹೋಗಕ್ ಶುರು ಮಾಡ್ತಾ ಇದ್ದೆ. ನಮ್ಮ ಅತ್ತೆಯವ್ರ ಸಿನಿಮಾ, ನಮ್ಮ ಅಪ್ಪ ಸಿನಿಮಾಲೆಲ್ಲ ಸೆಟ್ಟಲ್ಲೇ ಬೆಳೆದಿದ್ದು. ಟೈಮ್ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಆದ್ರೆ ನಮ್ ಟೈಮಿಂಗ್ ನೀವು ಬರ್ಲಿಲ್ಲ. ಆಕ್ಚುಲಿ ಐ ಮೀನ್ ವಿ ಆಲ್ಮೋಸ್ಟ್ ವೇಟೆಡ್ ಫಾರ್ ಅಬೌಟ್ ಒನ್ ಅಂಡ್ ಹಾಫ್ ಅವರ್ ಆಯ್ತು. ವಿ ಕೇಮ್ ಎಟ್ 9:40. ರೆಡಿ ಆಗಿ 1 hour ಮೇಲೆ ಆಯ್ತು. ವಿ ಕೇಮ್ ಎಟ್ 9:40 ಆಕ್ಚುಲಿ. ಸೊ ಕಂಪ್ಲೀಟ್ ಸೆಟಪ್ ಅವಾಗ್ಲೇನೆ ಒಂದ್ಸರಿ ಒಂದ್ ರೌಂಡ್ ಬಂದ್ವಿ. ನೀವು ರೆಡಿ ಇರ್ತೀರಾ ಅಂತ ಹೇಳಿ, ಯು ಕ್ಲೋಸ್ ದ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿದ್ರೆ ನೀವು? ಇಲ್ಲ, ನನಗ್ ದೇವ್ರಾಣಿಗೂ ನನ್ಗೆ ಈಗ್ಲೂ ಕೇಳಿದ್ರೆ ಯಾವಾಗ ಡೋರ್ ಕ್ಲೋಸ್ ಮಾಡಿದೆ ಏನು ಅಂತ ನಾಪ್ಕ ನೀವ್ ಹೇಳಿದ್ರಿ ಅನ್ಸುತ್ತೆ. ಐ ಮೀನ್ ವಿ ಹರ್ಡ್ ಯು ಸೇಯಿಂಗ್ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿ ಹೇಳಿದ್ರು. ಬಿಕಾಸ್ ನನ್ ಸೀರೆ ನಾನು ಫಿಕ್ಸ್ ಮಾಡ್ಕೋತಾ ಇದ್ದೆ. ಹಾಗಾಗಿ ಅಂಡ್ ಮೇ ಬಿ ಐ ಮೀನ್ ನಾನು ಬಂದೆ. ವಿ 3 of them we came there ಕರಿಯಾಣ ಅಂತ ಹೇಳಿನೆ. ಇಟ್ ವಾಸ್ ಐ ವಾಸ್ ವೇರಿಂಗ್ ಗ್ಲಾಸಸ್. ನಾನು ನೋಡೇ ಇಲ್ಲ. ನಾನು ಉಲ್ಟಾ ತಿರ್ಗಿದ್ದೆ ಅಂದ್ರೆ ನನಗೆ ಅನ್ಪ್ಲೆಸೆಂಟ್ ಅನಿಸ್ತು. ಸೋ ಸಾರಿ. ನಾನು ಉಲ್ಟಾ ತಿರ್ಗಿದ್ರೆ ನಾನು ನಿಮ್ನ ಎಲ್ಲಿ ನೋಡಿರ್ತೀನಿ? ಇಲ್ಲ ಅಂದ್ರೆ ನೀವೇ ಹೇಳಿದ್ದು ಅಂದ್ರೆ ಡೋರ್ ಕ್ಲೋಸ್ ಮಾಡಿ ಅಂತ. ಅಂದ್ರೆ ನನಗೆ ಐಡಿಯಾನೇ ಇಲ್ವಲ್ಲ ನೀವು ಅಂತ. ಸೊ ಆಬ್ವಿಯಸ್ಲಿ ಯಾರಿಗೆ ಆಗ್ಲಿ when you come and in front of the face. ಬನ್ನಿ ಸರ್, ಸೋ ಸಾರಿ. ನನಗೆ ಗೊತ್ತೇ ಆಗಿಲ್ಲ ನಿಜವಾಗ್ಲೂ ಬ್ರದರ್. ಗೊತ್ತಿದ್ದು ನನ್ಗೆ ಗೊತ್ತು ಹಂಗ್ ಮಾಡ್ತೀನಾ? So we also represent some channels ಅಲ್ಲ. ಖಂಡಿತವಾಗ್ಲೂ ಸರ್, ಮಾಧ್ಯಮದಿಂದಾನೇ ನಾನ್ ಬಂದಿರೋದು, ಮಾಧ್ಯಮನೇ ಓದಿರೋದು. ಮಾಧ್ಯಮಕ್ಕೆ ನಾನು ಗೌರವ ಕೊಟ್ಟಿಲ್ಲ ಅಂದ್ರೆ ನಾನು ಬೆಳೆಯಕ್ಕೆ ಆಗಲ್ಲ. ವಂಡರ್ ಇಸ್ ಲೈಕ್ he is also supporting you ಅನ್ನೋದು ಹಂಗಲ್ಲ ಸರ್. ನಾವ್ ಹೇಳ್ತಾ ಇರೋದು ಕ್ಷಮೆ ಕೇಳಿದ್ದಾರೆ. ಅವ್ರು ಆಲ್ರೆಡಿ ಆಕ್ಟ್ ಮಾಡಿದ್ದಾರೆ, ಅವ್ರು ಆಲ್ರೆಡಿ ಫೇಮ್ ತಗೊಂಡಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಆಲ್ರೆಡಿ
ಸೊ ಲೈಕ್ ಮೀಡಿಯಾ, ಫ್ಯಾನ್ಸ್, ಎನ್ಕೌಂಟರ್ ಇದೆಲ್ಲದನ್ನು ಕೂಡ ಅವರಿಗೆ ನಮ್ಮ ಮೂವಿನ ಪ್ರಮೋಟ್ ಮಾಡಕ್ಕೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ನಾನು ನಿಮಗೇನೆ ಹೋಗ್ಬಿಡಿ ಸರ್ ಅಂತ ಹೋಗ್ಬಿಡಿ ಅಂತ ಹೇಳಿಲ್ಲ, ಬಟ್ ಆನ್ ದ ಫೇಸ್ ಯು ಟೋಲ್ಡ್ ಕ್ಲೋಸ್ ದ ಡೋರ್ ಅಂದ್ರಲ್ಲ. ಬಟ್ ನಾನು ಉಲ್ಟಾ ತಿರುಗಿದ್ದೆ ಅಲ್ವಾ ಸರ್. ಇಟ್ಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನು ಹೆಚ್ಚಿಗೆ ಮಾತಾಡಿದ್ರೆ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ. ಪಾಪ ಅಳಿಸ್ತಿದ್ದೀರಾ? ಇಲ್ಲ ಇಲ್ಲ ಸರ್, ನನಗೆ ಅಳಿಸ್ಬೇಕು ಅನ್ನೋದು ಇಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ಓಕೆ, ನಾನೇ ಬೇಕಾದ್ರೆ ಸಾರಿ ಕೇಳ್ತೀನಿ. ಸಾರಿ ಕೇಳ್ಬೇಕು. ನಾವಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ವಿ. ನಾವಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರಿ. ಐ ಆಮ್ ಸೋ ಸಾರಿ. ನಾನು ಬೇಕಾದ್ರೆ ಕಾಲಿಗೆ ಬಿದ್ಬಿಡ್ತೀನಿ. ಪ್ಲೀಸ್ ಡೋಂಟ್ ಕ್ರೈ. ಇಟ್ ವಾಸ್ ಜಸ್ಟ್ ಅ ಪ್ರಾಂಕ್. ಅಂಡ್ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಐ ಆಮ್ ಸೋ ಸಾರಿ. ನೀವು ಅಲ್ಲಿ ನಿಂತ್ಕೊಂಡಿದ್ದನ್ನ ಹೊರಡ್ಬಿಡಿ ಅಂತ ಹೇಳಿದ್ವಿ. ಸೋ ಸಾರಿ. ಐ ಡಿಡ್ ನಾಟ್ ನೋ ದಟ್ ಯು ಆರ್ ಸೋ ಸೆನ್ಸಿಟಿವ್. ಓಕೆ, ಪ್ಲೀಸ್ sensitive ಅಲ್ಲ. I mean, please I'm sorry. I'm so sorry. I'm extremely sorry. ಪದೇ ಹೇಳಿದ್ಮೇಲೆ I'm so sorry. It was in collaboration with ಇಲ್ಲ I'm sorry. Please compromise ಆಗೋಣ. ಒಂದ್ ಚಾಕ್ಲೇಟ್ ಕೊಡೋಣ. ನಾನು ಹೇಳೋದಿಷ್ಟೇ, ಪದೇ ಹೇಳಿದ್ಮೇಲೂ ಅಂತ ಹೇಳ್ತಾನೆ ಇದ್ರೆ ನನ್ನ ಮೊದಲನೇ ಮೂವಿ and imagine all the thoughts of ಇಲ್ಲ don't worry, we are here to promote you, we are here to. Oh God. Please get me a mirror, dude. Okay, take a break. All right, so after all this dramas, we are here to wind it up, and well, so ಇಬ್ರಿಗೂ ಕೂಡ all the very best. I think definite ಆಗಿ you will rock the screen. ಯಾಕೆ ಅಂತ ಹೇಳಿದ್ರೆ ಇಬ್ಬರ ಒಂದು ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿಯಾಗಿದೆ, ಅಂಡ್ ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ವಿ ಲವ್ ದಟ್ ಸಾಂಗ್ ಟೈಮ್ ಬರುತ್ತೆ ಅಂತ ಹೇಳಿ. ಅಂಡ್ ಮೈ ಫೇವ್ರೇಟ್ ಸಮಂತ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ತಗೊಂಡ್ ಬರ್ತಾ ಇರೋದ್ರಿಂದ so well, we are also excited to see you on screens. So final ಆಗಿ ನಿಮ್ಮ ಒಂದು ಮಿಕ್ಸ್ಡ್ ಎಮೋಷನ್ಸ್ ಮತ್ತೆ ನಿಮ್ಮ ಒಂದು ಕಂಪ್ಲೀಟ್ ಜರ್ನಿ ಅಂಡ್ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ನೀವು? ಯಾಕೆ ಸಿನಿಮಾ ನೋಡ್ಬೇಕು ಅಂದ್ರೆ, ಇವಾಗ ಒಂದು ಮಸಾಲಾ ಡಬ್ಬಿ ತೆಗೆದ್ರೆ ಅದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅಷ್ಟು ಪದಾರ್ಥಗಳು ನಮ್ಮ ಮೂವಿಯಲ್ಲಿ ಭಾವನೆಗಳ ರೀತಿ ತುಂಬಿದೆ. ಸೊ ಬಂದು ನೋಡಿ. ಅಂಡ್ ಇನ್ನೊಂದು ಎಲ್ಲದಕ್ಕಿಂತ ಮಿಗಿಲಾಗಿ ಕನ್ನಡ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಗೌರಿ ಸಿನಿಮಾ ಸಪೋರ್ಟ್ ಮಾಡಿ, ಹೊಸ ಕಲಾವಿದರನ್ನ ಬೆಳೆಸಿ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾವು ಸಿನಿಮಾ ತುಂಬ ಕಷ್ಟಪಟ್ಟು ಎಷ್ಟೊಂದು ಜನ ಈ ಸಿನಿಮಾ ಸೇರ್ಕೊಂಡು ಮಾಡಿದ್ದೀವಿ. ಎಲ್ಲರಿಗೂ ಒನ್ ಟೈಮ್ ಅವರು ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ. ಅಂಡ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ಗೌರಿಗೆ ವಿಶಿಂಗ್ ಯು ಆಲ್ ದ ವೆರಿ ಸಕ್ಸಸ್. ಒಳ್ಳೆ ಸಕ್ಸಸ್ ನಿಮ್ಮನ್ನ ಹಿಂಬಾಲಿಸ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಅಂಡ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ KFI ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಂಡ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಕ್ಕೆ. ಅಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆಯ್ತು, ನನಗೂ ಟೈಮ್ ಬರುತ್ತೆ ಇವರಿಬ್ರು ನೋಡ್ಕೊಳ್ಳೋಕೆ. ನೋಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿ, ನಾವು ಬ್ರೇಕ್ಫಾಸ್ಟ್ ಮಾಡಿ ಆಗಿದ ತಕ್ಷಣ ಹಿ ವಾಸ್ ದೇರ್ ಸಪ್ರೇಟ್ಲಿ. ಗಾಟ್ ಅ ಚಾನ್ಸ್. ಓಕೆ, ಸಿಕ್ಕಿದ ಚಾನ್ಸ್ ಹೋಗ್ಬಿಟ್ಟು ಪಟ್ಟ ಅಂತ ಹೇಳಿ ವಿತ್ ಇಸ್ ಫ್ಯಾನ್ ಆನ್ ಇಸ್ ಲೈಕ್ ಚಿಲ್ಲಿಂಗ್, ಆರಾಮಾಗಿ ವಾಕಿಂಗ್ ಅರೌಂಡ್. I was like, bro, one help ಆಗಬೇಕು ನಮಗೆ, ವಿ ವಾಂಟ್ ಟು ಪ್ರಾಂಕ್ ಸಾನ್ಯಾ, ಸೊ ಪ್ಲೀಸ್ ಅವ್ರಿಗೆ ಹೇಳ್ಬೇಡಿ, ಬಟ್ ವಿ ವಿಲ್ ಡೂ ಇಟ್ ಇನ್ ಕೊಲಾಬ್ರೇಷನ್ ಅಂತ ಹೇಳಿ ಅವರು 2-3 ಸರಿ ಒಂದ್ ಸ್ವಲ್ಪ ಟ್ರಿಗರ್ ಆದ್ರು. ನೀವು ಈ ಪ್ರಾಂಕ್ ಮಾಡ್ಬಿಟ್ಟು ಆಮೇಲೆ ಹೊಡ್ಬಿಡ್ತೀರಾ, ಆಮೇಲೆ ನನ್ ಕೇಸ್ ತಗೊಂತ. ಡೋಂಟ್ ವರಿ, ನಥಿಂಗ್ ವಿಲ್ ಹ್ಯಾಪನ್. ಪ್ಲೀಸ್ ನಮ್ಮ ಹುಡುಗನ ದಯವಿಟ್ಟು ಕ್ಷಮಿಸಿ. ನಾವು ಮಾಡಿ ತಮಾಷೆಗೆ ಕ್ಯಾಮ್ರಾ ಇಲ್ಲೇ ಇದೆ, ನೋಡ್ಕೊಂಡ್ಬಿಡಿ. ದೇವ್ರೆ.